ಕಾಂಗ್ರೆಸ್ ಬಿಜೆಪಿ ನಡುವೆ ದಸರಾ ಉದ್ಘಾಟನೆಯ ದಂಗಲು ಶುರುವಾಗಿದೆ. ಬಾನು ಮುಸ್ತಾಕ್ ವಿಚಾರಕ್ಕೆ ಬಿಜೆಪಿ ಹಿಂದೂ ಅಸ್ತ್ರ. ಇನ್ನು ಬಿಜೆಪಿ ನಾಯಕರ ವಿರುದ್ಧ ಕೆಎಚ್ ಮುನಿಯಪ್ಪನವರು ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯದಲ್ಲಿ ದಸರಾ ಉದ್ಘಾಟನೆಯ ವಿಚಾರದಲ್ಲಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಿದೆ. ಬಿಜೆಪಿ ಹಿಂದೂ ಅಸ್ತ್ರವನ್ನು ಮಾಡ್ತಿದ್ರೆ, ಇತ್ತ ಬಿಜೆಪಿ ನಾಯಕರ ವಿರುದ್ಧ ಕೆಎಚ್ ಮುನಿಯಪ್ಪ ವಾಗ್ದಾಳಿ ಮಾಡಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿಗೆ ಪೂಜೆ ಸಲ್ಲಿಸುತ್ತಿದ್ದೇ ಟಿಪ್ಪು ಸುಲ್ತಾನ್. ಹಿಂದೂ ಮುಸ್ಲಿಮರು ನಾವೆಲ್ಲ ಅಣ್ಣ ತಮ್ಮಂದಿರಿದ್ದಂತೆ, ಬಿಜೆಪಿ ನಾಯಕರು ರಾಜಕೀಯ ಮಾಡ್ತಿದ್ದಾರೆ ಅಂತ ದೇವನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ರಾಜಕೀಯ ಮಾಡಲ್ಲ. 600 ವರ್ಷಗಳ ಹಿಂದೆ ವೀರಬ್ರಹ್ಮಯ್ಯನವರು, ಅವರ ಶಿಷ್ಯ ಸಿದ್ದಯ್ಯ ಅಂತ ಮುಸಲ್ಮಾನ್, ಅರ್ಥ ಮಾಡ್ಕೊಂಡು ಇಂಥವು 4 ನೀವು ನಂಜನಗೂಡು ದೇವಸ್ಥಾನದಲ್ಲಿ ಹೋಗ್ರಿ. ನಂಜನಗೂಡು ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಹಕೀಮ್ ಮಂಜುನಾಥ ಅಂತಿದೆ. ಹಕೀಮ್ ಶಿವನ ಹೆಸರು ಹಕೀಮ್ ಮಂಜುನಾಥ, ಹಕೀಮ್ ಶಿವ ಅಂತ ಹೇಳ್ಬಿಟ್ಟು ಒಂದು ಕಟ್ಟಿ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಶ್ರೀರಂಗಪಟ್ಟಣದಲ್ಲಿ ಆ ರಂಗನಾಥ ಸ್ವಾಮಿಗೆ ಪೂಜೆ ಮಾಡ್ತಿದ್ದವರು, ಪ್ರತಿ ವರ್ಷನೂ ಪ್ರತಿ ತಿಂಗಳೂ ಪೂಜೆಗಳನ್ನು ನಡೆಸ್ತಿದ್ದವರು ಯಾರು? ಟಿಪ್ಪು ಸುಲ್ತಾನ್. ಇದು 100 ವರ್ಷಗಳಿಂದ ನಾವು ಬಾಂಧವ್ಯ ಬೆಳೆಸ್ಕೊಂಡ್ಬಂದಿದ್ವಿ. ಅದನ್ನು ವಿಭಾಗ ಮಾಡಬಾರ್ದು ಮತ್ತು ಅವರವರ ಧರ್ಮ ಅವರಿಗೆ ಹೆಚ್ಚಿರ್ತಾರೆ. ಆದರೆ ಈ ರಾಷ್ಟ್ರಪತಿ ಮಾಡಿದ್ದೀವಿ, ಅಬ್ದುಲ್ ಕಲಾಂ ಅವರು, ರಾಷ್ಟ್ರದ ಯಜಮಾನ್ತನ ಅವ್ರಿಗೆ ಕೊಟ್ಟಿದ್ದೀವಿ. ಒಂದು ರಥೋತ್ಸವದ ಕಾರ್ಯಕ್ರಮ ಮಾಡೋದ್ರಲ್ಲಿ ಅಷ್ಟು ಭಿನ್ನಾಭಿಪ್ರಾಯಗಳು ಏಕೆ ಬೇಕು ಅಂತ ನನಗೆ ಅರ್ಥವಾಗ್ತಾ ಇದೆ. ಈ ದೇಶ ಜಾತ್ಯತೀತ ರಾಷ್ಟ್ರ. ನಾವು ಹಿಂದೂ ಮುಸಲ್ಮಾನ್ ಕ್ರೈಸ್ತರು ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬಾಳಬಹುದು. ಸಂಕೇತಗಳು, ನಿದರ್ಶನಗಳು, ಕೆಲಸಗಳು ಮಾಡಿರೋವು. ಫಕ್ರುದ್ದೀನ್ ಅಹಮದ್ ಅವರು ಈ ರಾಷ್ಟ್ರದ ಅಧ್ಯಕ್ಷತೆ ಮಾಡಿದ್ದೀವಿ. ಜಾಕೀರ್ ಹುಸೇನ್ ರಾಷ್ಟ್ರಾಧ್ಯಕ್ಷತೆ ಮಾಡಿದ್ದೀವಿ. ಕಲಾಂ ಅವ್ರನ್ನ ರಾಷ್ಟ್ರಾಧ್ಯಕ್ಷರು ಮಾಡಿದ್ದೀವಿ. ಎಲ್ಲಿ ಯಾಕೆ ಈ ಭೇದ ಭಾವನೆಗಳು? ಇದರಿಂದ ದೂರ ಸರಿದ್ರೆ ಸಮಾಜಗಳು ಶಾಂತಿ ಇದ್ದಿರ್ತವೆ ಅಂತ ನನ್ನ ಅಭಿಪ್ರಾಯ.